ಎಸ್ ಇದೀಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಸೈಫ್ ಅಲಿ ಖಾನ್ ಸರ್ಜರಿ ಮುಕ್ತಾಯ ಆಗಿದೆ. ದಾಳಿಗೊಳಗಾಗಿದ್ದ ಸೈಫ್ ಅಲಿ ಖಾನ್ ಸೇಫ್. ನ್ಯೂರೋ ಸರ್ಜರಿಯ ಜೊತೆಗೆ ಕಾಸ್ಮೆಟಿಕ್ ಸರ್ಜರಿಯೂ ಕೂಡ. ಒಂದು ಇರಿತ ಬೆನ್ನು ಮೂಳೆಗೆ ಹತ್ತಿರ ಇತ್ತು ಅಂತ ಲೀಲಾವತಿ ಆಸ್ಪತ್ರೆಯ ಸಿಇಒ ಮಾಹಿತಿ ಕೊಟ್ಟಿದ್ರು. ಆರಂಭದಲ್ಲೇ ಮಾಹಿತಿ ಕೊಟ್ಟಿದ್ರು ಅವರು. ಒಂದು ಇರಿತ ಬೆನ್ನು ಮೂಳೆಯ ಹತ್ತಿರ ಇದೆ ಅಂತ. ನ್ಯೂರೋ ಸರ್ಜನ್ ನಿತಿನ್ ಡಾಂಗೆ ಇದರ ಬಗ್ಗೆ ಸರ್ಜರಿ ಮಾಡ್ತಾರೆ ಅನ್ನೋ ಮಾಹಿತಿಯನ್ನ ಸಿಇಒ ಲೀಲಾವತಿ ಸಿಇಒ ನೀರಜ್ ಈಗಾಗಲೇ ಕೊಟ್ಟಿದ್ರು. ಸೇಫ್ ದಾಳಿಯ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇಡೀ ಕುಟುಂಬ ಆಸ್ಪತ್ರೆಗೆ ಬಂದಿದೆ. ಕರೀನಾ ಕಪೂರ್ ಮತ್ತು ಮಕ್ಕಳು ಕರಿಷ್ಮಾ ಕಪೂರ್ ಹಾಗೆ ಉಳಿದ ಆಪ್ತರು ಕೂಡ ಆಸ್ಪತ್ರೆಗೆ ಓಡ್ ಬಂದಿದ್ದಾರೆ. ಎಲ್ಲರೂ ಆಸ್ಪತ್ರೆಯಲ್ಲಿದ್ದಾರೆ. ಈಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಸರ್ಜರಿ ಮುಗಿದಿದೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಸೊ ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಇನ್ನಷ್ಟೇ ಅದರ ಬಗ್ಗೆ ಏನ್ ಆಗಿದೆ, ಯಾವ ಭಾಗಕ್ಕೆ ಸರ್ಜರಿ ಆಗಿದೆ ಅಥವಾ ಕಾಸ್ಮೆಟಿಕ್ ಸರ್ಜರಿ ಏನಾಯ್ತು ಅನ್ನುವಂಥದ್ದು ಇನ್ನು ಅಧಿಕೃತವಾಗಿ ಡಾಕ್ಟರ್ ಹೇಳ್ಬೇಕಾಗತ್ತೆ. ಆದ್ರೆ ಸೇಫ್ ಅನ್ನೋದರ ಜೊತೆಗೆ ಒಂದು ಸರ್ಜರಿ ಅಂತೂ ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಈ ತನಕ ಬಿಟ್ಟಿರುವಂತದ್ದು. ಸೊ ಅದರ ಜೊತೆಯಲ್ಲಿ ಯಾವ ಭಾಗಕ್ಕಾಗಿದೆ, ಹೇಗಾಗಿದೆ, ಅಥವಾ ಅದು ತಳ್ಳಾಡ್ದಲ್ಲ ಆಯ್ತಾ, ಚಾಕುವಿಂದ ಇದಾದಾಗ ಆಯ್ತಾ ಅನ್ನುವಂಥದ್ದು. ಯಾಕಂದ್ರೆ ನ್ಯೂರೋ ಸರ್ಜನ್ ಅವರೆಲ್ಲ ಬಂದ್ರು ಅಂತ ಅಂದ್ರೆ ಏನೋ ಒಂದು ದೊಡ್ಡ ಮಟ್ಟದಲ್ಲೇ ಆಗಿರುತ್ತೆ, ನರ್ವಸ್ಗೆ ಡ್ಯಾಮೇಜ್ ಎಲ್ಲ ಆಗಿರುತ್ತೆ. ಹಾಗಾಗಿ ಸರ್ಜರಿ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇರುವಂತದ್ದು. ಬಟ್ ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಇರೋದು ಒಂದು ಸಣ್ಣ ಸರ್ಜರಿ ಅಂತೂ ಮಾಡ್ಲೇಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು. ಯಾಕಂದ್ರೆ ಆ ಚಾಕು ಹಾಕಿರೋ ಇದನ್ನ ನಾವು ನೋಡಿದಾಗ ಆ ತರ ಸರ್ಜರಿ ಆಗ್ಬೇಕು ಅನ್ನುವಂಥದ್ದು. ಸೊ ಕಾಸ್ಮೆಟಿಕ್ ಸರ್ಜರಿಯೂ ಕೂಡ ಹಾಗೆ ಮಾಡ್ತಾರೆ. ಕಾರಣ ಆಗಿರೋ ಕಾರಣಕ್ಕೆ ಅವರು ಬೇರೆ ಒಂದೇ ಸರಿ ಮಾಡ್ಬೋದಾ ಏನೋ ಅನ್ನೋಂಥದ್ದು ನೋಡ್ಕೊಂಡೇ ಮಾಡಿರ್ತಾರೆ ಡಾಕ್ಟರ್ಸ್. ಸೊ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಾಸ್ಮೆಟಿಕ್ ಸರ್ಜರಿ ಒಟ್ಟೊಟ್ಟಿಗೆ. ಸೊ ಹಂಗಾಗಿ ಈಗ ಏನ್ ಆಯ್ತು ಒಳಗಡೆ ಅನ್ನುವಂಥದ್ದು ಈಗ ಹೆಲ್ತ್ ಬುಲೆಟಿನ್ಗೋಸ್ಕರ, ಲೀಲಾವತಿ ಆಸ್ಪತ್ರೆ ಹೆಲ್ತ್ ಬುಲೆಟಿನ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಭಾವ ಎಸ್ ಲೀಲಾವತಿ ಆಸ್ಪತ್ರೆಯಲ್ಲಿ ಈಗ ಸೈಫ್ ಅಲಿ ಖಾನ್ಗೆ ಸರ್ಜರಿ ಮುಕ್ತಾಯ ಆಗಿದೆ. ಕುಟುಂಬಸ್ಥರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ರಾತ್ರಿ 2 ಗಂಟೆಗೆ ದುಷ್ಕರ್ಮಿಗಳು ನುಗ್ಗಿದ್ದಾರೆ. ಎಸಿ ಡೆಕ್ ನಿಂದ ನುಗ್ಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಇನ್ನು ಇನ್ಫಾರ್ಮೇಶನ್ ಸಿಗಬೇಕಾಗಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಹೈ ಸೆಕ್ಯೂರಿಟಿ ಇರುವ ಜಾಗದಲ್ಲಿ ಇಷ್ಟು ಸಲೀಸಾಗಿ ಬಾಲಿವುಡ್ನ ಪ್ರಖ್ಯಾತ ನಟನೊಬ್ಬನ ಮನೆಯ ಒಳಗ ನುಗ್ಗಿದ್ದಾರೆ. ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಆಗಿದೆ. ಅದು ಹೇಗೆ ಸಾಧ್ಯ ಆಯ್ತು ಅನ್ನೋದು ಸದ್ಯಕ್ಕಿರೋ ಅನುಮಾನ. ಇದು ಬರೀ ಕಳ್ಳತನವಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಇದೆಯಾ? ಮೂರು 30ಕ್ಕೆ ಸೈಫ್ ಅಲಿ ಖಾನ್ ಅನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಸುಮಾರು 2 ಗಂಟೆಗಳ ಕಾಲ ಒಂದು ಆಪರೇಷನ್ ನಡೆದಿದೆ. ಲೀಲಾವತಿ ಸಿಇಒ ನೀರಜ್ ಹೇಳೋ ಪ್ರಕಾರ ಒಂದು ಚಾಕು ಇರಿತ ಬೆನ್ನ ಮೂಳೆ ಹತ್ತಿರ ಇದೆ. ಅದು ಯಾವ ಭಾಗದಲ್ಲಿ ಅನ್ನೋದ್ರ ಬಗ್ಗೆ ಅವರು ಕ್ಲಿಯರ್ ಆಗಿ ಹೇಳಿಲ್ಲ. 2 ಡೀಪ್ ಕಟ್ಸ್ ಇವೆ, ಅಂದ್ರೆ 2 ಇರಿತಗಳು ಆಳಕ್ಕಿಳಿದಿವೆ. ಉಳಿದವು ದೇಹದ ಮೇಲಿನ ಗುರುತುಗಳು, ಕುತ್ತಿಗೆ ಭಾಗಕ್ಕೆ, ಕೈ ಭಾಗಕ್ಕೆ. ದುಷ್ಕರ್ಮಿಗಳ ಜೊತೆಯ ಜಟಾಪಟ್ಟಿಯಲ್ಲಿ ಸೈಫ್ ಅಲಿ ಖಾನ್ಗೆ 6 ಬಾರಿ ಇರಿದಿದ್ದಾರೆ ದುಷ್ಕರ್ಮಿಗಳು. ಮಧ್ಯರಾತ್ರಿ 2 ಗಂಟೆಗೆ ಈ ಕೃತ್ಯ ನಡೆದಿದೆ. 3:30 ಹೊತ್ತಿಗೆ ಸೈಫ್ ಅಲಿ ಖಾನ್ ಅನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.